ವಿದ್ಯಾರ್ಥಿಗಳು ಪ್ರತಿ ಸಂದರ್ಭ ಧನಾತ್ಮಕ ಚಿಂತನೆ ಸಮಯ ಪ್ರಜ್ಞೆ ಹೊಂದಿರಬೇಕು. ಆಗ ಅಂದುಕೊಂಡ ಗುರಿ ಸಮೀಪಕ್ಕೆ ಹೋಗಬಹುದು. ಪೀರ್ ಸಾಬ್ ದಪೇದಾರ್. ಯಶಸ್ಸಿಗೆ ಯಾವುದೇ ಒಂದು ಮಾನದಂಡವಿಲ್ಲ. ಪ್ರತಿಯೊಬ್ಬ ಮನುಷ್ಯ ತನ್ನದೇ ಜೀವನ ಶೈಲಿ ಹೊಂದಿರುತ್ತಾನೆ. ಸಾಧನೆ ಮಾಡಬೇಕು ಎನ್ನುವರು ನಾಳೆ ಮಾಡುವ ಕೆಲಸ ಇಂದೇ ಮಾಡುತ್ತೇನೆ ಎನ್ನುವ ವೇಗ ರೂಢಿಗೊಳಿಸಬೇಕು. ಆಗ ಮಾತ್ರ ಗುರಿ ತಲುಪಲು ಸಾಧ್ಯ. ವಿದ್ಯಾರ್ಥಿಗಳು ಪ್ರತಿ ಸಂದರ್ಭ ಧನಾತ್ಮಕ ಚಿಂತನೆ ಸಮಯ ಪ್ರಜ್ಞೆ ಹೊಂದಿರಬೇಕು. ಆಗ ಅಂದುಕೊಂಡ ಗುರಿ ಸಮೀಪಕ್ಕೆ ಹೋಗಬಹುದು ಎಂದ ಪೀರ್ ಸಾಬ್ ದಪೇದಾರ್ ಸಿಆರ್ಪಿ ಹೇಳಿದರು. ಅವರು ಕೂಕನೂರು ಪಟ್ಟಣದ ಶ್ರೀಮತಿ ರಮಾಬಾಯಿ ಬಿ ಅಂಬೇಡ್ಕರ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಶಿಕ್ಷಕರು ಸಮಾಜ ತಿದ್ದುವ ಹಾಗೂ ಉತ್ತಮ ಪ್ರಜೆಗಳನ್ನು ರೂಪಿಸುವ ಶಿಲ್ಪಿಗಳಾಗಿದ್ದು, ಸಮಾಜದಲ್ಲಿ ಹೆಚ್ಚಿನ ಗೌರವ ಸ್ಥಾನಮಾನ ಇದೆ. ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡುವುದರ ಜೊತೆಗೆ ಶಿಸ್ತು, ಸಂಸ್ಕಾರವನ್ನು ಕಲಿಸುತ್ತಾರೆ. ಜಿಲ್ಲೆಯ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಮತ್ತಷ್ಟು ಶ್ರಮ ವಹಿಸಬೇಕು. ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಉತ್ತಮ ಫಲಿತಾಂಶ ಬರಲು ಶ್ರೀಮತಿ ರಾಮಾಬಾಯಿ ಬಿ ಅಂಬೇಡ್ಕರ್ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪೂರಕವಾಗಿ ಕ್ರಮ ಕೈಗೊಳ್ಳಬೇಕು ಎಂದರು. ವಿದ್ಯಾನಂದ ಗುರುಕುಲ ಉಪನ್ಯಾಸಕರಾದ ಶ್ರೀಕಾಂತ್ ಕುಲಕರ್ಣಿ ಮಾತನಾಡಿ, ಯಶಸ್ಸಿಗೆ ಯಾವುದೇ ಒಂದು ಮಾನದಂಡವಿಲ್ಲ. ಪ್ರತಿಯೊಬ್ಬ ಮನುಷ್ಯ ತನ್ನದೇ ಜೀವನ ಶೈಲಿ ಹೊಂದಿರುತ್ತಾನೆ. ಸಾಧನೆ ಮಾಡಬೇಕು ಎನ್ನುವರು ನಾಳೆ ಮಾಡುವ ಕೆಲಸ ಇಂದೇ ಮಾಡುತ್ತೇನೆ ಎನ್ನುವ ವೇಗ ರೂಢಿಗೊಳಿಸಬೇಕು. ಆಗ ಮಾತ್ರ ಗುರಿ ತಲುಪಲು ಸಾಧ್ಯ. ವಿದ್ಯಾರ್ಥಿಗಳು ಪ್ರತಿ ಸಂದರ್ಭ ಧನಾತ್ಮಕ ಚಿಂತನೆ ಸಮಯ ಪ್ರಜ್ಞೆ ಹೊಂದಿರಬೇಕು. ಆಗ ಅಂದುಕೊಂಡ ಗುರಿ ಸಮೀಪಕ್ಕೆ ಹೋಗಬಹುದು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಕೂಕನೂರು ತಾಲೂಕು ಅಧ್ಯಕ್ಷರಾದ ಕಳಕಪ್ಪ ಕುಂಬಾರ್ ಮಾತನಾಡಿ, ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ, ನಾವು ಅದನ್ನು ಹುಡುಕಬೇಕು. ಪ್ರತಿಭೆಗೆ ಬಡವ ಸಿರಿವಂತರೆಂಬ ಭೇದವಿಲ್ಲ. ವಿದ್ಯೆ ಯಶಸ್ಸು ಶ್ರಮಿಕನ ಸ್ವತ್ತು ವಿನ ಸೋಮಾರಿಯದ್ದನ. ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬರೂ ಶ್ರದ್ಧೆ, ಸಮಯ ಪಾಲನೆ, ಕಠಿಣ ಪರಿಶ್ರಮ ಇಟ್ಟುಕೊಳ್ಳಬೇಕು ಎಂದರು. 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 125 ಅಂಕಕ್ಕೆ 125 ಅಂಕ ಪಡೆದಿದ್ದಕ್ಕಾಗಿ ಸಿಂಧು ಚಿನ್ನಪ್ಪನಹಳ್ಳಿ ವಿದ್ಯಾರ್ಥಿನಿಗೆ ಅಭಿನಂದನಾ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು. 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಸೃಷ್ಟಿ ಮಾರುತಿ ಆರ್ಆರ್ ವಿದ್ಯಾರ್ಥಿನಿ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಕ್ಕಾಗಿ ಅಭಿನಂದನಾ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಕೆಎಸ್ ಶಿವರೆಡ್ಡಿ ಮುಖ್ಯೋಪಾಧ್ಯಾಯರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶಾಲಾ ವರದಿ ವಾಚನ ಮಾಡಿದರು. ಶಿಕ್ಷಕರಾದ ಎಫ್ಜಿ ಅಂಗಡಿ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ವಂದಿಸಿದರು. ನಿರೂಪಣೆಯನ್ನು ಕುಮಾರಿ ನಿವೇದಿತಾ ಪೂಜಾರ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮಣ ಬಿ ಕಾಳೆ ಅಧ್ಯಕ್ಷರು, ಆಡಳಿತ ಮಂಡಳಿ, ಶ್ರೀ ಎಂ ಮಧುಕರ ಕಾರ್ಯದರ್ಶಿಗಳು, ಲಕ್ಷ್ಮೀ ವೀರೇಶ್ ಸಬರದ ಪಟ್ಟಣ ಪಂಚಾಯಿತಿ ಸದಸ್ಯರು, ಉಮಾ ಮಹಿಳಾ ವಸತಿ ಮೇಲ್ವಿಚಾರಕರು, ರತ್ನಮ್ಮ ತಳವಾರ್, ಶ್ರೀಶೈಲಪ್ಪ ತಾವರಗೆರೆ, ಎಸ್ಎಂ ಮಾಲಿಗೌಡ್ರು, ಬಸವರಾಜ್ ಚಲವಾದಿ, ನಾರಾಯಣ ಮುದ್ಗಲ್, ಗವೀಶ್ ನಾಯ್ಕರ್, ದೇವರಾಜ್, ಪ್ರಿಯಾಂಕಾ, ಸಾವಿತ್ರಿ, ಶಿರೂರು ಹಾಗೂ ವಿದ್ಯಾರ್ಥಿಗಳು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ್, ಕೂಕನೂರು. ಜ್ಞಾನವಲ್ಲ, ನಮ್ಮ ನಿಮ್ಮಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು, ಸಂಸ್ಕಾರಗಳನ್ನು ನಾವಿವತ್ತು ಸಮಾಜದಲ್ಲಿ ಬರೀ ವಿದ್ಯಾರ್ಥಿಗಳಾದರೆ ಸಾಲದು, ಉತ್ತಮ ನಾಗರಿಕರಾಗಬೇಕಾಯ್ತು. ಹಾಗಾಗಿ ಇವತ್ತು ಸಮಾಜವನ್ನು ಕಟ್ಟುವಲ್ಲಿ, ಉತ್ತಮ ನಾಗರಿಕರಾಗುವಲ್ಲಿ ನಿಮ್ಮ ಶ್ರಮ ಬಹಳ ಐತೆ. ಇವತ್ತು ಸಾಧನೆ ಮಾಡಬೇಕಾಯ್ತಂದ್ರೆ ಒಂದೇ ದಿನಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸತತ ಪ್ರಯತ್ನ, ಶ್ರಮ ಹಾಗೂ ಈ ಒಂದು ಕಠಿಣ ವಿದ್ಯಾಭ್ಯಾಸದಿಂದ ನೀವು ಉತ್ತಮ ಶಿಕ್ಷಣ ಪಡೆದಿದ್ದಾದಪ್ಪ ಅಂತಂದ್ರೆ ನೀವು ಸಮಾಜದಲ್ಲಿ ಉತ್ತಮ ನಾಗರಿಕರ ಆಗಲು ಬಹಳ ಅವಶ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಇವತ್ತು ಹೆಣ್ಣು ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಶಿಕ್ಷಣ ಇರಲಿಲ್ಲ. ಹೆಣ್ಣು ಮಕ್ಕಳು ಶಿಕ್ಷಣವಂತರು ಆಗಬೇಕಂತೇಳಿ ಒಬ್ಬ ದಿಟ್ಟ ಮಹಿಳೆ, ನಿಮ್ಗೆ ಗೊತ್ತೈತಿ, ಯಾರು ಹೇಳಿ? ಸಾವಿತ್ರಿಬಾಯಿ ಫುಲೆ ಹಾಗೂ ಫಾತಿಮಾ ಮೇಡಮ್ ಅಂತೇಳಿ ಸುಮಾರು ಹೆಣ್ಣು ಮಕ್ಕಳು ಶಾಲೆ ಕಲಿಬಾರ್ದು ಅಂತೇಳಿ ಅವರನ್ನ ರೇಗಿಸಿ, ದಂಡಿಸಿ, ನೋಯಿಸಿ ಬಹಳ ಚಿತ್ರಹಿಂಸೆ ಕೊಟ್ಟರು. ಯಾರು ಶಾಲೆ ಕಲಿಬಾರ್ದು ಅಂತೇಳಿ ಆ ದಿಟ್ಟ ಮಹಿಳೆ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ, ನೀವು ಕೂಡ ಇವತ್ತು ಒಂದು ಸಮಾಜದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಉತ್ತಮ ಆಗಬೇಕಾಯ್ತಪ್ಪ ಅಂತಂದ್ರೆ ಶಿಕ್ಷಣ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಆ ತಾಯಿ ಇವತ್ತು ನಾವು ನೆನೆಸಲೇಬೇಕು. ಹಾಗಾಗಿ ತಾವುಗಳು ಆ ಸಾವಿತ್ರಿಬಾಯಿ ಫುಲೆಯ ಒಂದು ದಿಟ್ಟತನವನ್ನ, ಧೈರ್ಯತನವನ್ನ ನೀವು ಕೂಡ ಮೈಗೂಡಿಸಿಕೊಂಡು ಉತ್ತಮವಾಗಿರ್ತಕ್ಕಂಥ ನಾಗರಿಕರಾಗಿ ಬಾಳ್ರಿ. ಜೊತೆಗೆ ಒಳ್ಳೆ ಶಿಕ್ಷಕರಿಗೆ ಗೌರವವನ್ನು ನೀಡಿ
ತಂದೆ ತಾಯಿಗಳು ಕೂಡ ಗೌರವವನ್ನು ನೀಡಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ತಾವು ತಮ್ಮ ಜೀವನ ನಿರ್ವಹಣೆ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ಶಾಲೆ ಇನ್ನೂ ಅಭಿವೃದ್ಧಿ ಪಥದಲ್ಲಿ ಸಾಗಲಿ. ಏನಾದರೂ ಇಲಾಖೆ ಪ್ರೀತಿ, ಸ್ನೇಹ, ತ್ಯಾಗ, ವಿಶ್ವಾಸ ಇವುಗಳ ಸಂಗಮ ಸ್ನೇಹ ಸಂಗಮ. ತರ ಬೇಂದ್ರೆ ಹೇಳ್ತಾರೆ ಒಂದು ಮಾತು, ಕೂಡೋದು ಸಹಜ, ಕೂಡೋದು ಆಕಸ್ಮಿಕ, ಅಗಲಿಕೆ ಸಹಜ ಅಂತ. ನಾವು ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಒಂದು ಕಡೆ ಸೇರಿ ಅಕ್ಕ ತಂಗಿ ಅಣ್ಣ ತಮ್ಮಂದಿರಾಗಿ ಪರ ಸೇರಿದ್ದೀವಿ, ಕೂಡಿದ್ದೀವಿ, ಒಳ್ಳೆ ಬಾಂಧವ್ಯನ ಬೆಳೆಸ್ಕೊಂಡಿವಿ. ಆದ್ರೆ ಇವತ್ತು ಅನಿವಾರ್ಯವಾಗಿ 10ನೇ ತರಗತಿಯನ್ನು ಮುಗಿಸಿ ನಾವೆಲ್ಲರೂ ಒಬ್ಬರಿಗೊಬ್ಬರು ಅಗಲಿಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ. ಆದರೆ ಈ 10ನೇ ತರಗತಿ ಅಂತಕ್ಕನ್ನೋದು ವಿದ್ಯಾರ್ಥಿಯ ಜೀವನದಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಘಟ್ಟ. ಇಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಘಟ್ಟದಲ್ಲಿ ವಿದ್ಯಾರ್ಥಿಯ ಜೀವನ ಸದೃಢವಾಗಬೇಕಾದರೆ ನಮ್ಮಲ್ಲಿ ಶಿಸ್ತಿರಬೇಕು, ಸಮಯ ಪ್ರಜ್ಞೆ ಇರಬೇಕು, ಹಾಗೆ ಓದ್ತಕ್ಕಂಥ ಮನೋಭಾವ ಇರಬೇಕು. ಓದಿದ್ದನ್ನ ಪುನರಾವರ್ತನೆ ಮಾಡಬೇಕು, ಪುನರಾವರ್ತನೆ ಮಾಡಿದ್ದನ್ನ ಬರಿಬೇಕು, ಬರೆದಿದ್ದನ್ನ ನೆನಪಿನಲ್ಲಿಟ್ಕೋಬೇಕು. ಹೀಗೆ ಮಾಡಿದಾಗ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇಂಥ ಒಂದು ನಮ್ಮ ಕುಕನೂರು ನಗರದಲ್ಲಿ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಕೈಗಾರಿಕವಾಗಿ ಮಿಂಚಿನ ಸಂಚಾರವನ್ನ ಉಂಟು ಮಾಡತಕ್ಕಂಥ ನಗರಗಳಲ್ಲಿ ಇವತ್ತು ನಮ್ಮ ಕುಕನೂರು ನಗರ ಒಂದು. ಇವತ್ತು ಶಿಕ್ಷಣ ನಿಮ್ಗಾಗಿ ಕಾದು ಕೂತಾವ, ನೀವ್ ಯಾಕೆ ಓದ್ತಾ ಇಲ್ಲ, ನೀವ್ ಯಾಕೆ ಬರೀತಾ ಇಲ್ಲ ಅಂತ ಅವುಗಳು ಕೇಳ್ತಾವ, ನಾವು ಯಾರು ಕೇಳ್ತಾ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಈ ಸಾಲಿನ ವಿದ್ಯಾರ್ಥಿಗಳು SSLCಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದುಕೊಂಡು ಅತ್ಯಧಿಕವಾಗಿರುವಂತಹ ಫಲಿತಾಂಶವನ್ನ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಸಾಲಿಗೆ ತಂದು ಕೊಡ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಿಂದಿನ ಸಾಲಿನಲ್ಲಿ ಅತ್ಯಂತ ಸಾಧನೆ ಮಾಡಿರುವಂಥ ಮತ್ತು ಆಟದಲ್ಲಿ ಸಾಧನೆ ಮಾಡಿರುವಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಅನಂತ ಅಭಿನಂದನೆಗಳು. ಕನ್ನಡದಲ್ಲಿ 120ಕ್ಕೆ 125, ಯಾಕೆ ನಮ್ಮ ಕನ್ನಡ ಶಾಲೆ, ಕನ್ನಡದೊಳಗೆ ನಾವು ಅತಿ ಹೆಚ್ಚು ಅಂಕಗಳನ್ನು ಪಡೆದಾಗ ನಮ್ಮ ಕನ್ನಡ ಶಾಲೆಗೆ ನಾವು ಕೀರ್ತಿ ಮತ್ತು ಪತಾಕೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಬೇರೆ ವಿಷಯಕ್ಕೆ ಕಿವಿಗೊಡಿದ್ರೆ ಈ ಫಲಿತಾಂಶವನ್ನು ನೀವು ತಂದು ಕೊಡ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತಿನ ಈ ಕುಕನೂರು ನಗರದಲ್ಲಿ ಬಡವರಿಗಾಗಿ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗಾಗಿ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಶಾಲೆ ಸುಮಾರು 35 ವರ್ಷಗಳನ್ನ ಪೂರೈಸೈತಿ ಅಂತಂದ್ರ ನಮ್ದಕ್ಕನ ಆಗೋದಿಲ್ಲ. ಹಂಗೈತಿ. ಯಾಕಂದ್ರ ಸ್ವಲ್ಪ ಉಳಿದಂತಹ ಆರ್ಥಿಕವಾಗಿ ಸಬಲವಾಗಿರ್ತಕ್ಕಂಥ ಶೈಕ್ಷಣಿಕ ಒಂದು ಸಂಸ್ಥೆಗಳ ಜೊತೆಗೆ ಪೈಪೋಟಿಯನ್ನ ಮಾಡಲು ಅಸಹಾಯಕರಾಗಿರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಇರುವುದರಿಂದ, ಅಂದ್ರ ಸಾಮಾನ್ಯವಾಗಿ ಸರ್ಕಾರದಿಂದ ಏನಾದರೂ ಸವಲತ್ತುಗಳು ಸಿಗದೇ ಇರತಕ್ಕಂಥ ಒಂದು ವಾತಾವರಣದೊಳಗ ಇಂಥ ಒಂದು ಸಂಸ್ಥೆಯನ್ನ ಕಟ್ಟಿ ಇಲ್ಲಿವರೆಗೂ ಬೆಳೆಸಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿ ಜೊತೆಗೆ ನಮ್ಮ ಶಾಲೆಯಲ್ಲಿ ಸುಮಾರು 10 ರಿಂದ 12 ಜನ ಸಿಬ್ಬಂದಿ ಇರತಕ್ಕಂಥ, ಪೂರ್ಣ ಪ್ರಮಾಣದಲ್ಲಿ ಅನುಮೋದನೆಗೊಂಡಿರ್ತಕ್ಕಂಥ ಸಿಬ್ಬಂದಿ ಇರತಕ್ಕಂಥ ಒಂದು ನಮ್ಮ ಶಾಲೆ ಈಗ ಕೇವಲ 3 ಜನ ಶಿಕ್ಷಕರು ಪೂರ್ಣ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಒಂದು ಸಮಸ್ಯೆ ಬಂದಿರತಕ್ಕಂಥದ್ದು. ಜೊತೆಗೆ ನಮ್ಮೆಲ್ಲ ಗೌರವಾನ್ವಿತ ಅತಿಥಿ ಶಿಕ್ಷಕರ ಜೊತೆಗೆ ನಮ್ಮೆಲ್ಲ ಈ ಒಂದು ಸಂಸ್ಥೆಯ ಶಾಲೆಯನ್ನ ನಾವು ಮುನ್ನಡೆಸ್ತಾ ಇರ್ತಕ್ಕಂಥದ್ದು. ಹಾಗೂ ವಿಶೇಷವಾಗಿ ಈ ಒಂದು ಶಾಲೆಯಲ್ಲಿ, ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂಥ ಒಂದು ಶಾಲೆಯಲ್ಲಿ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನ, ದಾನಿಗಳನ್ನ ಹಿಡಿದು ಅವರಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ನಾವು ಸಹಕಾರವನ್ನ ಕೊಡ್ತಕ್ಕಂಥದ್ದು ಈಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಜೊತೆಗೆ ನಮ್ಮ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಬೇರೆ ಬೇರೆ ಒಂದು ಉದ್ಯೋಗದಲ್ಲಿ
ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಅಂಥವರು